ಕಾಂಗ್ರೆಸ್ನಲ್ಲಿ ನಾಯಕತ್ವದ ಫೈಟ್ ಜೋರಾಗ್ತಾ ಇದೆ. ನನ್ನ ನಾಯಕತ್ವದಲ್ಲಿ ಚುನಾವಣೆ ಅಂತ ಹೇಳಿ ಡಿಕೆಶಿ ಹೊಸ ಗೇಮ್ ಸ್ಟಾರ್ಟ್ ಮಾಡಿದ್ದಾರೆ. ಸರ್ಕಾರಿ ನೌಕರರ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಹೊಸ ದಾಳವನ್ನು ಉರುಳಿಸಿದ್ದಾರೆ. ನೋಡ್ರಪ್ಪ, ಮುಂದೆ ನಾನು ಚುನಾವಣೆಗೆ ನಿಂತಾಗ ನನ್ನ ಲೀಡರ್ಶಿಪ್ನಲ್ಲಿಯೇ ಚುನಾವಣೆ ನಡೆದಾಗ ಡಿಸಿಎಂ ಡಿಕೆ ಶಿವಕುಮಾರ್ ಮಾತಿದು. ಡಿಕೆ ಅನ್ನುವಂತಹ ಪದವನ್ನು ಉಪಯೋಗಿಸಿ ಡಿಕೆ ಎಂದು ಕೂಗಿದ ಸರ್ಕಾರಿ ನೌಕರರಿಗೆ ಡಿಕೆ ಶಿವಕುಮಾರ್ ಕೊಟ್ಟಂತಹ ಹೇಳಿಕೆ ಇದು. ನಾಯಕತ್ವದ ವಿಚಾರವಾಗಿ ಡಿಕೆಶಿ ಮಾರ್ಮಿಕ ಸಂದೇಶವನ್ನು ಈ ಮೂಲಕ ರವಾನಿಸಿದ್ರ. ಈ ಮೂಲಕ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಫೈಟ್ ಜೋರಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ. ನೀವು ಬಿಡ್ರಿ, ನಾ ಬಿಡುದಿಲ್ಲ ರೀ, ನಮ್ಮ ಮಾತು ಬಿಡಬೇಕಲ್ಲ. ಅಂದ್ರೆ ಸ್ವಲ್ಪ ತಾಳ್ಮೆ ಇರಲಿ. ಅಲ್ಲಪ್ಪ, ನಾನು ಎಲೆಕ್ಷನ್ ನೆಕ್ಸ್ಟ್ ಟೈಮ್ ನಾನು ನಿಂತ್ಕೊಂಡಾಗ ನನ್ನ ಲೀಡರ್ಶಿಪ್ಪಲ್ಲಿ ನಡೆದಾಗ ನೀವು ಇದನ್ನ ಪದ ಉಪಯೋಗಿಸಿ ವಾಪಸ್ ವಿಧಾನಸಭೆ ಬನ್ನಿ. ನಾನು ಬಿಟ್ಟು ಹೋಗೋದಿಲ್ಲ. ಇನ್ನೊಂದು 8 ವರ್ಷ ಗಟ್ಟಿಯಾಗಿರ್ತೀನಿ, ನನ್ನ ಆರೋಗ್ಯ ಗಟ್ಟಿಯಾಗಿರ್ತೀನಿ. ನಿಮ್ಮೆಲ್ಲ ನಂಬಿಕೆ. ಸ್ಟಾರ್ಟಿಂಗ್ ಏನು ಹೇಳಿದೆ? ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತ. ನನ್ಗೆ ಯಾರ ಮೇಲೆ ನಂಬಿಕೆ? ನಿಮ್ಮ ಮೇಲೆ ನಂಬಿಕೆ. ಸೊ ಹಂಗೆ ನಿಮ್ಮನ್ನು ನಾವು 5 ವರ್ಷಕ್ಕೆ ನಾವು ಮದುವೆ ಮಾಡ್ಕೊಂಡಿಲ್ಲ, 35 ವರ್ಷಕ್ಕೆ ಮದುವೆ ಮಾಡ್ಕೊಂಡಿದ್ದೀವಿ. ಸೊ ಡೈವರ್ಸ್ ನಿಮ್ಮನ್ನ ಮಾಡೋದಿಲ್ಲ. ನೀವು ನಾನು ಡೈವರ್ಸ್ ಮಾಡಕ್ಕೆ ಹೋಗ್ಬಿಡ್ತೀವಿ. ನೀವು ಮಾಡ್ಕೋಕ್ ಹೋಗ್ಬೇಡಿ. ಆಗ್ಬೋದಲ್ಲ? ಗ್ಯಾರಂಟಿನಾ? ಅಷ್ಟೇ. ಮಿಕ್ಕಿದ್ದು ನಿಮ್ಮ ವಿಚಾರ ನನಗಿಲ್ಲ, ನಮ್ಮ ವಿಚಾರ ನಿಮ್ಗಿಲ್ಲ. ಇಷ್ಟು ಹೇಳಿ, ಇನ್ಶೂರೆನ್ಸ್ ವಿಚಾರ, ಆರೋಗ್ಯದ ವಿಚಾರ, ತಾವು ಕೂಡ ಹಣ ಕೊಡಲಿಕ್ಕೆ ತಾವು ಸಿದ್ಧ ಆಗಿದ್ದೀರಿ. ಭಾಳ ಚೆನ್ನಾಗಿದ್ದೀರಿ, ನನಗೆ ವಿಶ್ವಾಸ ಇದೆ. ಹಳ್ಳಿಗೆ ಹೋಗಿ ಕೆಲಸ ಮಾಡಿ, ಎಲ್ಲ ಕಡೆ ಆಫೀಸ್ ಮಾಡಿ, ನಿಮ್ಮ ಸರ್ಕಾರಿ ನೌಕರದ್ದು ಒಂದು ಕಚೇರಿ ಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಕಾರ್ಪೊರೇಷನಲ್ಲಿ ಯಾವ್ದಾದ್ರು ಜಾಗ ಇದ್ದರೆ ಆ ಜಾಗನ ನಾನು ನಿಮಗೆ ಕೊಡಲಿಕ್ಕೆ ಖಂಡಿತ ಸಹಾಯ ಮಾಡ್ತೀನಿ. ಒಂದು ಪರ್ಮನೆಂಟ್ ಬಿಲ್ಡಿಂಗ್ ಬೇಕು. ರಾಜ್ಯ ಕಾಂಗ್ರೆಸ್ನಲ್ಲಿ ಮೊದಲೇ ನಾಯಕತ್ವದ ವಿಚಾರಕ್ಕೆ ಹೊತ್ಕೊಂಡು ಉರಿತಾ ಇದೆ. ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಬಹಿರಂಗ ಸಮಾವೇಶದಲ್ಲಿ ಡಿಕೆ ಶಿವಕುಮಾರ್ ಆಡಿರುವಂತಹ ಈ ಮಾತು ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ಯಾವ್ಯಾವೆಲ್ಲ ಬೆಳವಣಿಗೆಗಳಿಗೆ ಸಾಕ್ಷಿ ಆಗುತ್ತೆ ಅನ್ನೋದೇ ಕುತೂಹಲ.